ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಮಸ್ತಾಗಿರೋ ಪ್ರೋಮೋ ಬಿಟ್ಟಿದ್ದಾರೆ. ಬೆಂಕಿ ಅಂತಾನೆ ಹೇಳೋದು. ಪ್ರತಿಯೊಬ್ರು ಕೂಡ ಅವ್ರ ಮನಸ್ಸಲ್ಲಿ ಅವ್ರಿಗೆ ಏನೊಂದು ಟೈಟಲ್ ಕೊಡಬೇಕು ಅಂತ ಇತ್ತೋ ಅದನ್ನ ಈಗ ಬರೆದಿದ್ದಾರೆ. ಬನ್ನಿ ಫಸ್ಟ್ ಪ್ರೋಮೋದ ಜಲಕ್ ಹೇಗಿದೆ ಅಂತ ನೋಡೋಣ. ಆ ನಂತರ ಯಾರ್ಯಾರು ಏನೇನ್ ಟೈಟಲ್ಗಳನ್ನ ಇಲ್ಲಿ ಅವ್ರು ಕೊಟ್ಕೊಂಡಿದ್ದಾರೆ ಅಂತ ಕೂಡ ಇಲ್ಲಿ ನೋಡ್ತಾ ಹೋಗೋಣ. ಸಕಲ ಕಲ ವಲ್ಲಭ ಎಲ್ಲ ಆಟವ ಬಲ್ಲವ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸಿದಾಗ ಒಂದು ದೊಡ್ಡ ಗರ್ಜನೆಯೊಂದಿಗೆ ನಾನು ಅದಕ್ಕೆ ವಿರುದ್ಧವಾಗಿ ಬಂದಿದ್ದೀನಿ. ಎಸ್, ನೋಡೋಣ ವೀಕ್ಷಕರೇ, ಇದಕ್ಕೆ ಕ್ಯಾಪ್ಷನ್ ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ, ಸ್ಪರ್ಧಿಗಳಿಗೆ ನೀವು ಕೊಡಲು ಬಯಸುವ ಬಿರುದು ಏನು? ನೀವೇಳಿ ವೀಕ್ಷಕರೇ, ಈಗ ಬಿಗ್ ಬಾಸ್ ನಲ್ಲಿ ಯಾರ್ಯಾರು ಇದಾರೋ ನೀವು ಯಾರಿಗೆ ಏನಂತ ಒಂದು ಬಿರುದನ್ನ ಕೊಡ್ತೀರಾ? ಖಂಡಿತವಾಗ್ಲೂ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಈಗ ಹೌದು, ಬಿಗ್ ಬಾಸ್ ನಲ್ಲಿ ಇರೋ ಸ್ಪರ್ಧಿಗಳಿಗೆ ಅವ್ರಿಗವ್ರು ಬಿರುದನ್ನ ಕೊಟ್ಕೊಂಡಿದ್ದಾರೆ. ಆದ್ರೆ ಈಗ ಅಭಿಮಾನಿ ದೇವರುಗಳು ಏನೊಂದು ಬಿರುದು ಕೊಡ್ತಾರೆ ಅದನ್ನ ತಗೊಳ್ಳೇಬೇಕಲ್ವಾ? ಅದು ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು. ಅವ್ರು ನಮ್ಗೆ ಇಷ್ಟ ಆದ್ರೆ ನಾವು ಅವ್ರಿಗೆ ಪಾಸಿಟಿವ್ ಆಗಿ ಕೊಡ್ತೀವಿ, ಇಷ್ಟ ಇಲ್ಲ ಅಂತಂದ್ರೆ ನೆಗೆಟಿವ್ ಆಗಿ ಕೊಡ್ತೀವಿ ಅಷ್ಟೇ. ನೋಡೋಣ ಯಾರ್ಯಾರು ಇಲ್ಲಿ ಏನೇನು ಒಂದು ಈ ತರ ಬಿರುದುಗಳನ್ನ ಅವರಲ್ಲಿ ಇಟ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಫಸ್ಟಿಗೆ ಇಲ್ಲಿ ಪ್ರೋಮೋದಲ್ಲಿ ಇರೋ ಪ್ರಕಾರ ಇಲ್ಲಿ ಗಿಲ್ಲಿಯವರು ಮಾತಾಡೋದನ್ನ ತೋರಿಸಿದ್ದಾರೆ. ಸಕಲ ಕಲಾ ವಲ್ಲಭ ಎಲ್ಲ ಆಟ ಬಲ್ಲವ. ಖಂಡಿತವಾಗ್ಲೂ ಕರೆಕ್ಟ್ ಆಗಿ 100% ನಿಜಾನೇ ಇಲ್ಲಿ ಬರ್ದಿದ್ದಾರೆ ಗಿಲ್ಲಿಯವರು. ಅವರು ಸಕಲ ಕಲಾ ವಲ್ಲಭನೇ. ನಿಜವಾಗ್ಲೂ ಎಲ್ಲಾ ಆಟನೂ ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು, ಬಿಗ್ ಬಾಸ್ ಆಟ ಅನ್ನೋದನ್ನ ಇಲ್ಲಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿರೋದು ಗಿಲ್ಲಿಯವರು ಒಬ್ರೇ ಅಂತ ಅಂದ್ಬಿಟ್ಟು. ಅದು ಕೂಡ ಕರೆಕ್ಟ್ ಅಲ್ವಾ? ಆದ್ರೆ ಇಲ್ಲಿ ಗಿಲ್ಲಿಯವರು ಅದನ್ನ ಹೇಳಿದ ತಕ್ಷಣ ಬೇರೆಯವ್ರಿಗೆ ಅಂದ್ರೆ ಗಿಲ್ಲಿಯವ್ರನ್ನ ಹೇಟ್ ಮಾಡ್ತಿರೋರಿಗೆ, ಧ್ರುವ್ ಅಂತವ್ರು ಇರ್ಬೋದು, ಇನ್ನಿಲ್ಲಿ ಅಶ್ವಿನಿ ಅವ್ರು ಇರ್ಬೋದು, ಇವ್ರಿಗೆಲ್ರಿಗೂ ಕೂಡ ಇಲ್ಲಿ ಬಗ್ಗಂತ ಅಂದಿದೆ. ಅವ್ರ ಫೇಸ್ ರಿಯಾಕ್ಷನ್ ನೀವು ನೋಡ್ಬೇಕು. ಇಲ್ಲಿ ಧ್ರುವ್ ಅಂತವ್ರದಂತೂ ಸಿಕ್ಕಾಪಟ್ಟೆ ಇಲ್ಲಿ ಒಂಥರ ಬೆಂಕಿ ಹಚ್ಬಿಟ್ಟಿತ್ತು. ಅವ್ರಿಗೂ ಅವ್ರು ಏನ್ ಬರ್ಕೊಂಡಿದ್ದಾರೆ ನೋಡಿ, ಡ್ಯಾಶಿಂಗ್ ಧ್ರುವ್ ಅಂತೆ. ನಿಜವಾಗ್ಲೂ ಕೂಡ ಅವ್ರಿಗಿದು ಒಪ್ಪುತ್ತಾ? ಖಂಡಿತವಾಗ್ಲೂ ನನ್ನ ಪ್ರಕಾರ ಒಪ್ಪಲ್ಲ. ಕೆಲವೊಬ್ರಿಗೆ ಇಷ್ಟ ಆಗ್ಬೋದು, ಬಟ್ ನನಗೇನೋ ಇದು ಅಷ್ಟೊಂದು ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ. ನೆಕ್ಸ್ಟ್ ಇಲ್ಲಿ ಅಶ್ವಿನಿ ಅವರು ಇಲ್ಲಿ ಹೇಳ್ತಾರೆ, ಅಂದ್ರೆ ಅವ್ರು ಬರ್ದಿರ್ತಾರಲ್ವಾ, ಧ್ರುವ್ ಅಂತವ್ರು ಬರಿಬೇಕಾರೆ ಇಲ್ಲಿ ಹೇಳ್ತಾ ಇರ್ತಾರೆ, ಸೀಕ್ರೆಟ್ ರೂಮ್ ಹೀರೋ ಅಂತ ಅಂದ್ಬಿಟ್ಟು ಬರೀರಿ ಅಂತ ಹೇಳ್ತಾರೆ. ಅಂದ್ರೆ ಅಶ್ವಿನಿ ಅವರು ಧ್ರುವ್ ಅಂತವ್ರು ಹೇಳ್ತಾರೆ. ಅದಕ್ಕೆ ಇಲ್ಲಿ ರಕ್ಷಿತ್ ಅವರು ಕೂಡ ಸೀಕ್ರೆಟ್ ರೂಮ್ ಅಲ್ಲಿ ಇದ್ರಲ್ವಾ, ಅವರು ಹೀರೋ ಅಲ್ಲ ಝೀರೋ ಅಂತ ಇಲ್ಲಿ ಹೇಳಿದ್ರು. ನೋಡಿ ಏನ್ ರೈಮಿಂಗು ಅಂದ್ರೆ, ಆನ್ ದ ಸ್ಪಾಟ್ ಅಲ್ಲಿ ಗಿಲ್ಲಿ ಅವ್ರು ಯಾವ ತರ ಕೊಡ್ತಾರೋ ರಕ್ಷಿತ್ ಅವರು ಕೂಡ ಅದೇ ರೀತಿಲಿ ಕೊಡ್ತಾ ಬರ್ತಿದಾರೆ. ಕೊಡ್ಲೇಬೇಕು. ಯಾಕಂದ್ರೆ ಅಶ್ವಿನಿ ಅವರು ಇಲ್ಲಿ ಏನ್ ಹೇಳ್ತಾರೆ, ಧ್ರುವ್ ಅಂತವ್ರ ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ ಹೌದು, ಬಟ್ ಅವ್ರಿಗೊಂದು ಅವರೇ ಇಲ್ಲಿ ಹೆಸರು ಕೊಟ್ಕೋಬೇಕು ಅಂತ ಅಂದಾಗ ಅವರೇ ಇಲ್ಲಿ ಹೇಳ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದರಲ್ಲೂ ಕೂಡ ಹೀರೋ ಅಂತ ಇಲ್ಲಿ ಹೇಳ್ಕೊಂಡ್ರಲ್ವಾ, ಆಲ್ಮೋಸ್ಟ್ ರಕ್ಷಿತರಿಗೂ ಕೂಡ ಇಲ್ಲಿ ಬೇಜಾರಾಯ್ತು. ಏನಕ್ಕೆ ಅಂದ್ರೆ ನಾನ್ ಝೀರೋನಾ ಅನ್ನೋ ಮಟ್ಟಿಗೆ ಇದು ಬಂದ್ಬಿಡುತ್ತಲ್ವಾ. ಅದಕ್ಕೆ ಅವ್ರು ಹೀರೋ ಅಲ್ಲ ಝೀರೋ ಅಂತ ಇಲ್ಲಿ ಹೇಳಿದ್ರು. ಕರೆಕ್ಟ್ ಆಗಿ ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ಕೊಡ್ತಾರೆ ಅಂತ ಹೇಳ್ತಾರಲ್ಲ, ಈ ತರ ಇಲ್ಲಿ ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ಕೊಡಬೇಕು. ಇಲ್ಲ ಅಂತಂದ್ರೆ ಹಿಂದೊಂದು ಮುಂದೊಂದು ಮಾತಾಡಿದ್ರು ಅಂತ ಇಲ್ಲಿ ಹೇಳ್ಬಿಡ್ತಾರೆ. ಅದಕ್ಕೂ ಆಲ್ಮೋಸ್ಟ್ ಇಲ್ಲಿ ರಕ್ಷಿತ್ ಅವ್ರಿಗೆ ಧ್ರುವಂತವ್ರನ್ನ ಕಂಡ್ರೆ ಆಗಲ್ಲ, ಧ್ರುವಂತವ್ರಿಗೂ ಕೂಡ ಇಲ್ಲಿ ಅಷ್ಟೇ ರಕ್ಷಿತ್ ಅವ್ರನ್ನ ಕಂಡ್ರೆ ಆಗಲ್ಲ. ಅದೇನೇ ಆದ್ರೂ ಕೂಡ ಇಲ್ಲಿ ಬರಿಬೇಕಾದ್ರೆ ಅವ್ರ ಹತ್ರ ಬರ್ಕೊಂಡ್ರು. ಇದನ್ನ ಹೇಳಿದ ತಕ್ಷಣ ನೋಡಿ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ನನಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ದಾಗ, ಅಂದ್ರೆ ಧ್ರುವಂತವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಅನಿಸ್ದಾಗ ದೊಡ್ಡ ಗರ್ಜನೆಯೊಂದಿಗೆ ಅದರ ವಿರುದ್ಧವಾಗಿ ಬಂದಿದ್ದೇನೆ ಅಂತ ಇಲ್ಲಿ ಹೇಳಿದ್ರು. ಅಂದ್ರೆ ಇವ್ರು ಗರ್ಜನೆ ಮಾಡೋದು ಯಾವ ತರ ಅಂತಂದ್ರೆ, ನಾನಿಲ್ಲಿ ಅದೇ ಇವರೆಲ್ಲ ಒಳಗಡೆ ಬಂದಿದ್ರಲ್ಲ, ಮಂಜು ಅವರು ಮತ್ತಿಲ್ಲಿ ಇವರು ತ್ರಿವಿಕ್ರಮ್ ಅವರು, ಮೋಕ್ಷಿತ್ ಅವರು, ಚೈತ್ರ ಅವರು, ರಜತ್ ಅವರು, ಈ ತರ ಗೆಸ್ಟ್ಗಳು ಬಂದಾಗ ಎಲ್ರಿಗೂ ಕೂಡ ಒಂದು ಸೀನ್ ಅಂತೂ ಇಲ್ಲಿ ನೆನಪಿದ್ದೇ ಇರುತ್ತೆ. ಗರ್ಜನೆ ಅಂದ್ರೆ ಯಾವ ತರ ಇಲ್ಲಿ ಇರಬೇಕು, ಯಾವುದಕ್ಕೂ ಕೂಡ ಬಗ್ದೆ ಕುಗ್ದೆ ಜಗ್ದೆ ಆರಾಮಾಗಿ ಆಡ್ಕೊಂಡು ಹೋಗ್ಬೇಕು. ಆಟ ಅಂತ ಬಂದಾಗ ಅದು ಗರ್ಜನೆ ಅಂತ ಹೇಳ್ತಾರೆ. ಅಂದ್ರೆ ಯಾರಿಗೂ ಕೂಡ ಇಲ್ಲಿ ಬಗ್ಗದೆ ಮತ್ತೆ ಜಗ್ಗದೆ ಆಟ ಆಡಿದ್ರೆ, ಅದನ್ನ ಬಿಟ್ಬಿಟ್ಟು ಗಿಲ್ಲಿಯವರೇ ದಯವಿಟ್ಟು ಕೈ ಮುಗಿದ್ ಬೇಡ್ಕೊಂತಿದ್ದೀನಿ ದೇವ್ರ ಮುಂದೆ, ನನ್ನ ಆಟಕ್ಕೆ ನೀವು ತೊಂದರೆ ಮಾಡಬೇಡಿ ಅಂತಂದ್ರೆ ಇದು ಗರ್ಜನೆ ಅಂತಾರ? ಖಂಡಿತವಾಗ್ಲೂ ನನಗೇನೋ ಇದು ಗರ್ಜನೆ ಅಂತ ಅನ್ಸಲ್ಲ. ಅಂದ್ರೆ ಈ ರೀತಿಯಾಗಿ ಮಾತಾಡ್ಬಿಟ್ಟು ಫಸ್ಟಿಗೆ ಆ ನಂತರ ನಾನೇನೋ ಗರ್ಜನೆ ಮಾಡಿಬಿಟ್ಟೆ, ಅವನ್ನ ಉರಿದು ಮುಕ್ಬಿಡ್ತೀನಿ, ಏನೋ ಕುತ್ಕೊಳ್ಳೋಕೆ ನಿಂತ್ಕೊಳ್ಳೋಕೆ ಆಗ್ಬಾರ್ದು, ಆ ಥರ ಟಾರ್ಚರ್ ಕೊಡ್ತೀನಿ ಅಂತ ಇಷ್ಟೆಲ್ಲ ಇಲ್ಲಿ ಮಾತಾಡಿದ್ರಲ್ವಾ. ಫಸ್ಟಿಗೆ ಇವರು ಬುದ್ಧಿ ಇರಲಿಲ್ವಾ? ಗರ್ಜನೆ ಅಂತ ನಾವು ಮಾಡಬೇಕು ಮತ್ತೆ ಸೌಂಡ್ ಮಾಡಬೇಕು ಅಂತ ಇದೀವಿ ಅಂತಂದ್ರೆ ಮೊದಲನೇ ದಿವಸದಿಂದ ಇಲ್ಲಿವರೆಗೂ ಕೂಡ ಗರ್ಜನೆ ಮಾಡ್ಕೊಂಡೆ ಇಲ್ಲಿ ಆಟ ಆಡಬೇಕು. ಅದನ್ನ ಬಿಟ್ಬಿಟ್ಟು ಸತಿಗೊಂದ್ಸತಿ ಅಥವಾ ಗಳಿಗೆಗೊಂದ್ಸತಿ ಅಥವಾ ದಿನಕ್ಕೊಂದ್ಸತಿ ಈ ತರ ಏನಾದ್ರೂ ಈ ತರ ಬಣ್ಣ ಚೇಂಜ್ ಮಾಡ್ತಿದ್ರೆ ಅಥವಾ ಈ ತರ ಆಟ ಆಡ್ತಿದ್ರೆ ಯಾರು ನಂಬ್ತಾರೆ ಹೇಳಿ? ಖಂಡಿತವಾಗ್ಲೂ ಒಬ್ಬೊಬ್ರಿಗೆ ಒಂದೊಂದ್ ತರ ಇಲ್ಲಿ ಅನ್ಸಕ್ಕಂತೂ ಸ್ಟಾರ್ಟ್ ಆಗುತ್ತೆ. ಗರ್ಜನೆ ಅಂತ ಅಂದ್ರೆ ಇಲ್ಲಿ ಸಿಂಹದಿರ್ಬೋದು, ಹುಲಿದಿರ್ಬೋದು, ಯಾವ್ದ್ರದ್ದೇ ಒಂದು ಗರ್ಜನೆ ತಗೊಳ್ಳಿ, ಅದಕ್ಕೆ ಆದ ಒಂದು ಗರ್ಜನೆ ಇದೆ. ಆನೆ ಸೌಂಡ್ ಯಾವ ತರ ಇರುತ್ತೆ ಅಂದ್ರೆ, ಆನೆ ಗರ್ಜನೆ ಮಾಡಿದಾಗ ಯಾವ ತರ ಇಲ್ಲಿ ಇರುತ್ತೆ, ಮತ್ತೆ ಇಲಿ ಸೌಂಡ್ ಮಾಡಿದಾಗ ಅದ್ರದ್ದು ಅದನ್ನು ಗರ್ಜನೆ ಅಂದ್ರೆ ಆ ಪ್ರಾಣಿಗೆ ಅದಾದೇ ಆ ಒಂದು ಗರ್ಜನೆ ಇದ್ದೇ ಇರುತ್ತೆ. ಮೋಸ್ಟ್ಲಿ ಧ್ರುವಂತವ್ರ ಪ್ರಕಾರ ಅವ್ರು ಇಲಿ ತರ ಗರ್ಜನೆ ಮಾಡ್ತಾರಂತ ಕಾಣಿಸುತ್ತೆ. ಅದಕ್ಕೋಸ್ಕರನೇ ಈ ತರ ಹೇಳ್ತಿದ್ದಾರೆ, ಗರ್ಜನೆ ಮಾಡ್ಕೊಂಡು ಬಂದಿದ್ದೀನಿ ಅಂತ ಬಿಟ್ಟು. ಯಾರು ಕೂಡ ಗರ್ಜನೆ ಮಾಡೋರು ಆ ಥರ ಬೇಡ್ಕೊಂಡು ಅಯ್ಯೋ ನನ್ನ ಪಾಟ್ ನನ್ನ ಬಿಟ್ಬಿಡಿ, ನಿಮ್ಮ ಆಟಕ್ಕೆ ನಾನು ತೊಂದರೆ ಮಾಡಿಲ್ಲ, ನನ್ನ ಆಟಕ್ಕೆ ನೀವು ತೊಂದರೆ ಮಾಡಬೇಡಿ ಅಂತ ಹೇಳಿಬಿಟ್ಟು ಈಗ ನೋಡಿದ್ರೆ ಗರ್ಜನೆ ಮಾಡ್ಕೊಂಡು ಬಂದಿದ್ದೀನಿ ಅಂತ ಇಲ್ಲಿ ಹೇಳ್ತಾರೆ. ಈ ತರ ಒಂದು ನೋಡಿದಾಗ ನಿಮಗೆ ಅನಿಸುತ್ತೆ ವೀಕ್ಷಕರೇ, ಇದು ಕರೆಕ್ಟ್ ಆಗಿತ್ತಾ? ಇಲ್ಲಿ ಧ್ರುವಂತವ್ರು ಹೇಳಿದ ವರ್ಡ್ ಅವ್ರಿಗೆ ಸೂಟ್ ಆಗುತ್ತಾ? ಖಂಡಿತವಾಗ್ಲೂ ಇದ್ರ ಬಗ್ಗೆ ಕಮೆಂಟ್ ಅಲ್ಲಿ ತಿಳಿಸಿ, ನಿಮಗೇನು ಅನ್ನಿಸ್ತು ಅನ್ನೋದನ್ನ.
ನೆಕ್ಸ್ಟ್ ಇಲ್ಲಿ ಅಶ್ವಿನಿ ಅವ್ರು ಹೇಳ್ತಾರೆ ಅಶ್ವಿನಿ ಛಲಗಾರ್ತಿ ಅಂತ ಅಂದ್ಬಿಟ್ಟು ಇಲ್ಲಿ ಬರ್ದಿದ್ದಾರೆ. ಏನೋ ಓಕೆ ಅಂತ ಒಪ್ಕೊಳ್ಬೋದು. ಅದೇ ಧ್ರುವಂತ್ ಅವ್ರು ಏನ್ ಹೇಳಿದ್ರು ಖಂಡಿತವಾಗ್ಲೂ ಆತರ ಇಲ್ವೇ ಇಲ್ಲ. ಅಶ್ವಿನಿ ಅವರು ಮೊದಲನೇ ದಿವಸದಿಂದ ಇಲ್ಲಿವರೆಗೂ ಕೂಡ ಸ್ವಲ್ಪ ಗರ್ಜನೆ ಮಾಡ್ಕೊಂಡೇ ಬಂದಿದ್ದಾರೆ. ಅದು ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು, ಒಟ್ಟಿನಲ್ಲಿ ಅವರಂತೂ ಒಂದು ಗರ್ಜನೆ ಅಂತೂ ಬಿಗ್ ಬಾಸ್ ಮನೆಯಲ್ಲಿ ಇದ್ದೇ ಇತ್ತು. ಅದಕ್ಕೋಸ್ಕರ ಇಲ್ಲಿ ಫಿನಾಲೆವರೆಗೂ ಕೂಡ ಇಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ. ನನ್ನ ಪ್ರಕಾರ ಟಾಪ್ 5 ಅಂತೂ ಇಲ್ಲಿ ಖಂಡಿತವಾಗ್ಲೂ ಅಶ್ವಿನಿ ಅವರು ಇದ್ದೇ ಇರ್ತಾರೆ. ನೋಡಿ ಅವರು ಇಲ್ಲಿ ಅವ್ರಿಗೆ ಏನೊಂದು ಟೈಟಲ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಬಿಟ್ಟು ಅವ್ರು ಹೇಳ್ಕೊಂಡಿದ್ದಾರೆ ಅಂತಂದ್ರೆ ಅಶ್ವಿನಿ ಛಲಗಾರ್ತಿ, ಸವಾಲಿಗೂ ಸೈ, ಬೆಂಕಿ ಅಶ್ವಿನಿ, ಹಠವಾದಿ ಅಶ್ವಿನಿ, ಫೈರ್ ಬ್ರ್ಯಾಂಡ್ ಅಶ್ವಿನಿ. ಖಂಡಿತವಾಗ್ಲೂ ಕೂಡ ಅವರು ಫೈರ್ ಬ್ರ್ಯಾಂಡ್ ಬಿಡಿ, ಯಾಕಂದ್ರೆ ಫೈರ್ ಆಗೇ ಬಿಡ್ತಾರೆ. ಯಾರಾದ್ರೂ ಏನಾದ್ರೂ ಏಕವಚನ ಅಶ್ವಿನಿ ಗೌಡ ಅವರೇ ಅಂತ ಕರೀಲಿಲ್ಲ ಅಂದ್ರೆ ಬರೀ ಅಶ್ವಿನಿ ಅಂತ ಕರೆದ್ರೆ ಸಾಕು ಅವರು ಫೈರ್ ಆಗೇ ಬಿಡ್ತಾರೆ. ಒಂದು ಪ್ರಕಾರ ನೋಡಕ್ ಹೋದ್ರೆ ಧ್ರುವಂತ್ ಅವ್ರಿಗಿಂತ ಇಲ್ಲಿ ಅಶ್ವಿನಿ ಅವರು ಎಷ್ಟೋ ಬೆಟರು ಅಂತ ಇಲ್ಲಿ ಹೇಳ್ಬೋದು. ಏನೋ ಒಂದೊಂದು ಟೈಮಲ್ಲಿ ಸ್ವಲ್ಪ ಇಲ್ಲಿ ಮಾತಾಡಿದರೆ ಬಾಯಿ ತಪ್ಪಿಟ್ಟು ಅದನ್ನ ಬಿಟ್ಬಿಟ್ಟು ಇಲ್ಲಿ ಧ್ರುವಂತ್ ಅವ್ರ ತರ ಹೋಗ್ಬಿಟ್ಟು ಅಯ್ಯೋ ನನಗೆ ಏನೋ ನನ್ನ ನಾಟಕ ನೀನು ತೊಂದರೆ ಮಾಡಕ್ ಬರಬೇಡ ಅಂತ ಹತ್ಕೊಂಡು ಹೋತ್ರ ಈ ಥರ ಡ್ರಾಮಾ ಆಡಿಲ್ಲ. ಕೆಲವೊಂದ್ಸತಿ ನೋಡಿದಾಗ ಡ್ರಾಮಾಗಳು ಹಾಗೆ ಹೀಗೆ ಅನಿಸಿದೆ. ಬಟ್ ಇವರಷ್ಟು ಧ್ರುವಂತ್ ಅವರಷ್ಟು ಇಲ್ಲಿ ಮುಖವಾಡ ಹಾಕೊಂಡು ಆ ಥರ ಮಾಡ್ಕೊಂಡು ಮಾತಾಡಿರೋದು ನಾನಂತೂ ಇಲ್ಲಿ ನೋಡಿಲ್ಲ. ಅಶ್ವಿನಿ ಅವರು ಹೌದು ಗೇಮ್ ಅಂತ ಬಂದಾಗ ಎಷ್ಟೊಂದು ಗೇಮ್ಗಳು ಕೂಡ ತುಂಬಾ ಎಫರ್ಟ್ ಹಾಕಿದ್ದಾರೆ ಈ ಏಜಲ್ಲೂ ಕೂಡ. ಅಂದ್ರೆ ಅವ್ರಿಗೆ ಏನು ಏಜ್ ಆಗಿದೆ ಅದರಲ್ಲೂ ಕೂಡ ಎಲ್ರಿಗಿಂತ ಸ್ವಲ್ಪ ಏಜಲ್ಲಿ ದೊಡ್ಡವರು ಇದ್ದಾರೆ. ಅಂದ್ರೆ ಬಿಗ್ ಬಾಸ್ ಮೇಲೆ ಈಗ ಯಾರ್ಯಾರು ಇದ್ದಾರೋ ಎಲ್ರಿಗಿಂತ ದೊಡ್ಡವರು ಇದ್ದಾರೆ. ಆದ್ರೆ ಗೇಮು ಅಂತ ಬಂದಾಗ ಇಲ್ಲಿ ರಾಶಿಕ್ ಅವರೇ ಅವ್ರನ್ನ ಹಾಡು ಹೊಗಳಿದ್ರು, ಮತ್ತೆ ಕಾವ್ಯ ಅವರು ಕೂಡ ಅಷ್ಟೇ, ರಕ್ಷಿತ್ ಅವರು ಕೂಡ ಇಲ್ಲಿ ಅಷ್ಟೇ, ರಘು ಅವರು ಕೂಡ ಇಲ್ಲಿ ಅಷ್ಟೇ. ಇವನ್ ಅಂದ್ರೆ ಉತ್ತಮ ಸಿಕ್ತಲ್ಲ ಎಲ್ಲರೂ ಕೂಡ ಇಲ್ಲಿ ಹೇಳಿದ್ರು ಗೇಮ್ ಅಂತ ಬಂದಾಗ ತಿಂದಾಕ್ಬಿಡ್ತಾರೆ ಬೆಂಕಿ ಅಂತ ಅಂದ್ಬಿಟ್ಟು. ಹಠವಾದಿ ಅಂತಾರೆ. ಖಂಡಿತವಾಗ್ಲೂ ಇದನ್ನ ಒಪ್ಕೋಬೇಕಾಗಿರೋ ವಿಚಾರಣೆ. ತುಂಬಾ ಚೆನ್ನಾಗಿ ಅವ್ರಿಗೆ ಏನೊಂದು ಟೈಟಲ್ ಬೇಕೋ ಅದ್ರ ತಕ್ಕಂಗೆ ಇಲ್ಲಿ ಬರ್ಕೊಂಡಿದ್ದಾರೆ. ನೋಡಿ ಇನ್ನೊಂದೇನು ಹೇಳ್ತಾರೆ ಅಂತಂದ್ರೆ ನನ್ನನ್ನು ಕುಗ್ಗಿಸ್ತಾ ಇರ್ತಾರೆ, ಅನೇಕ ಟೈಟಲ್ಗಳನ್ನು ನನಗೆ ಕೊಡ್ತಾ ಇರ್ತಾರೆ, ಯಾವುದು ಕೂಡ ತಗೊಳ್ದೆ ನಮ್ಮೊಳಗೆ ಒಂದು ಫೈರ್ ಇದ್ರೆ ಮಾತ್ರ ಏನಾದರೂ ಒಂದು ಮಾಡೋಕೆ ಸಾಧ್ಯ ಅಂತ ಇಲ್ಲಿ ಹೇಳಿದ್ರು. ಇದು 100ಕ್ಕೆ 100% ಸತ್ಯ. ಕೆಲವೊಬ್ರು ಏನ್ ಬೇಕಾದ್ರೂ ಮಾತಾಡಲಿ, ನಾನು ಇದೊಂದು ಬಿಗ್ ಬಾಸ್ ಮಾಡೋದು ಮ್ಯಾಟ್ರು ಅಂತ ಇಲ್ಲಿ ಹೇಳ್ತಲ್ಲ. ಅಂದ್ರೆ ಈ ಒಂದು ವಿಚಾರ ಅಶ್ವಿನಿ ಅವ್ರು ಹೇಳಿದ್ರಲ್ಲ, ಇದು 100ಕ್ಕೆ 100% ಸತ್ಯ. ಜೀವನದಲ್ಲೂ ಕೂಡ ನಾವು ಇದನ್ನ ಅಳವಡಿಸ್ಕೋಬೇಕಾಗುತ್ತೆ. ಯಾರು ಏನೇ ಹೇಳಲಿ ನಾವು ಮಾಡ್ತಿರೋದು ಕರೆಕ್ಟ್ ಆಗಿದೆಯಾ ಅಂತ ನಾವು ಇಲ್ಲಿ ತಿಳ್ಕೊಬೇಕು ಮೊದಲಿಗೆ. ಅದು ಕರೆಕ್ಟ್ ಆಗಿತ್ತು ಅಂತಂದ್ರೆ ಇಲ್ಲಿ ನಮ್ಮ ಪರವಾಗಿ ನಾವು ಮಾತಾಡೋದಾಗಿರ್ಬೋದು, ಆಟ ಆಡೋದಾಗಿರ್ಬೋದು, ಏನೋ ಒಂದು ಯೋಚನೆ ಇರ್ಬೋದು, ನಮಗದು ಕರೆಕ್ಟ್ ಅಂತ ಅನಿಸಿದ್ರೆ ನಾವು ಕರೆಕ್ಟ್ ಆಗಿ ಹೋಗ್ತಿದ್ದೀವಿ ಅಂತಾನೆ ಅರ್ಥ. ಅದನ್ನ ಬಿಟ್ಬಿಟ್ಟು ಇನ್ನೊಬ್ಬರನ್ನ ಕೇಳ್ಕೊಂಡು ನಾನು ಕೆಲಸನ ಮಾಡ್ತೀನಿ, ಇಲ್ಲಾಂದ್ರೆ ಇನ್ನೊಬ್ರು ಏನೋ ನನಗಿಲ್ಲಿ ಅಂದ್ಬಿಟ್ರು ಅಂತ ಬಿಟ್ಟು ಬರೀ ಇನ್ನೊಬ್ರ ಬಗ್ಗೆ ಯೋಚನೆ ಮಾಡೋದು ಅಥವಾ ಇನ್ನೊಬ್ರು ಒಪಿನಿಯನ್ ತಗೊಂತಿದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲಿ ಏನು ಸಾಧಿಸಕ್ ಆಗೋದೇ ಇಲ್ಲ. ಅದನ್ನೇ ಇಲ್ಲಿ ಅಶ್ವಿನಿ ಅವರು ಕೂಡ ಇಲ್ಲಿ ಹೇಳಿದ್ರು. ಬಟ್ ಆದ್ರೆ ನಾವು ತಪ್ಪು ಮಾಡ್ತಾ ಇದ್ದಾಗ ಯಾರಾದ್ರೂ ಇಲ್ಲಿ ಹೇಳಿದ್ರೆ ಖಂಡಿತವಾಗ್ಲೂ ಅದನ್ನ ತಗೋಬೇಕಾಗತ್ತೆ. ಯಾಕಂದ್ರೆ 100ಕ್ಕೆ 100% ನಾವು ಮಾಡೋದೆಲ್ಲ ಸರಿ ಇರುತ್ತೆ ಅಂತ ಬಿಟ್ಟು ಅನ್ಕೋಬಾರ್ದು. ಇವನ್ ಇದ್ರಲ್ಲಿ ಇನ್ನೊಂದೇನಪ್ಪಾ ಅಂತಂದ್ರೆ ನಾನು ಅನ್ನೋ ಅಹಮ್ಮು ತಲೆಗಂತೂ ಏರ್ಲೇಬಾರ್ದು. ಈ ತರ ಒಂದು ನಾನು ಅನ್ನೋ ಅಹಮ್ ಏನಾದರೂ ತಲೆಗೆ ಏರ್ತು ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಯಾವುದೇ ಒಂದು ವಿಷಯ ಇರ್ಬೋದು ಅಥವಾ ಯಾವುದೇ ಒಂದು ವಿಚಾರ ಇರ್ಬೋದು, ಈ ತರ ಏನೇ ಇದ್ರೂ ಕೂಡ ಅದು ಸಕ್ಸಸ್ ಆಗಲ್ಲ ಖಂಡಿತವಾಗ್ಲೂ. ನಾನು ಅನ್ನೋ ಅಹಮ್ ಒಂದು ಇಲ್ಲ ಅಂತಂದ್ರೆ ಇಲ್ಲಿ ಚಿಕ್ಕವರಿರ್ಲಿ ದೊಡ್ಡವರಿರ್ಲಿ ಆ ವಿಚಾರದಲ್ಲಿ ನಮ್ದೇನಾದ್ರು ತಪ್ಪಿತ್ತು ಅಂತಂದ್ರೆ ನಾವು ಸಾರಿ ಕೇಳಲೇಬೇಕಾಗುತ್ತೆ. ಅದು ಬಿಟ್ಬಿಟ್ಟು ಅವ್ನು ಚಿಕ್ಕವನಿಂದ ಬಿಡು ಅವ್ನಿಗೆ ಯಾಕೆ ಸಾರಿ ಕೇಳಬೇಕು, ತಪ್ಪಾಗೋದು ಆಗೋಗಿದೆ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಯಾವುದೇ ಒಂದು ವಿಚಾರ ಆದ್ರೂ ಕೂಡ ಅದ್ರಲ್ಲಿ ನಾವು ಸಕ್ಸಸ್ ಖಂಡಿತವಾಗ್ಲೂ ಆಗಲ್ಲ. ಕೆಲಸನೂ ಕೂಡ ಇಲ್ಲಿ ಅಷ್ಟೇ, ಅದು ಅರ್ಧಂಬರ್ಧ ಇಲ್ಲಿ ಹಾಳಾಗೋಗ್ಬಿಡುತ್ತೆ. ಇಲ್ಲಿ ಅಶ್ವಿನಿ ಒಂದು ಮಾತು ಏನು ಹೇಳಿದ್ರು, ಯಾರು ಏನೇ ಹೇಳಿದ್ರು ಕೂಡ ನಾವು ಅನ್ನೋದ ಇದು ಮಾಡಬಾರ್ದು, ಹಾಗೆ ಮುನ್ನುಗ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಅದು ಕರೆಕ್ಟೇನೆ. ನೋಡಿ ಇದಾದ್ಮೇಲೆ ಪ್ರೋಮೋದಲ್ಲಿ ಇಷ್ಟೆಲ್ಲ ಇಲ್ಲಿ ಆದ್ಮೇಲೆ ರಕ್ಷಿತ್ ಅವ್ರು ಏನ್ ಬರ್ಕೊಂಡಿದ್ದಾರೆ ಅಂತಂದ್ರೆ ಅವ್ರಿಗೆ ಇಲ್ಲಿ ಪಟಾಕಿ ರಕ್ಷಿತಾ ಅಂತ ಅಂದ್ಬಿಟ್ಟು ಕರಿಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ನಿಜವಾಗ್ಲೂ ಕೂಡ ಅವರು ಪಟಾಕಿ ತರನೇ ಇಲ್ಲಿ ಸಿಡಿತಿದ್ದಾರೆ. ಇಲ್ಲಿ ಬರೀ ದೀಪಾವಳಿ ಪಟಾಕಿ ಹೊಡೆಯೋದಲ್ಲ, ಬಿಗ್ ಬಾಸ್ ಮೇಲೆ ದಿನಾನೂ ಕೂಡ ಇಲ್ಲಿ ಪಟಾಕಿ ಹೊಡಿತಾನೆ ಇದ್ದಾರೆ ಸಕ್ಕತ್ತಾಗಿ. ಅವ್ರು ಪಟಾಕಿ ಹೊಡೆದಿದ ತಕ್ಷಣ ಬೇರೆಯವ್ರಿಗೆ ಸೌಂಡ್ ತಡ್ಕೊಳಕ್ ಆಗ್ತಲ್ಲ. ಅದರಿಂದ ಅದು ಯಾರು ಮೊಟ್ಟ ಮೊದಲಿಗೆ ಅಂತಂದ್ರೆ ಧ್ರುವಂತ್ ಅವ್ರಿಗಂತೂ ಇಲ್ಲಿ ಪಟಾಕಿ ಸೌಂಡ್ ಅಂದ್ರೆ ರಕ್ಷಿತ್ ಅವ್ರ ಸೌಂಡ್ ಅಂತೂ ತಡ್ಕೊಳಕ್ ಆಗ್ತಲ್ಲ. ಅವ್ರು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದಾರೆ ರಕ್ಷಿತ್ ಅವರು, ಆದ್ರೆ ಅದು ಧ್ರುವಂತ್ ಅವ್ರಿಗೆ ಸಹಿಸ್ಕೊಳಕ್ ಆಗ್ತಲ್ಲ. ನೆಕ್ಸ್ಟ್ ಇಲ್ಲಿ ಗಿಲ್ಲಿ ಅವ್ರು ಹೇಳಿದ್ರಲ್ಲ, ಅವ್ರು ಏನೇನ್ ಬರ್ಕೊಂಡಿದ್ದಾರೆ, ಅವ್ರಿಗೆ ಏನೇನೊಂದು ಟೈಟಲ್ ಕೊಡ್ಬೇಕು ಅಂತಂದ್ರೆ ಪಳಾರ್ ಗಿಲ್ಲಿ, ಕಲಾಕಾರ್ ಗಿಲ್ಲಿ, ಕಿತಾಪತಿ ಕಿಂಗ್, ಮಾತಿನ ಮಲ್ಲ, ಕ್ವಾಟ್ಲೆ ಗಿಲ್ಲಿ ಅಂತೆಲ್ಲ ಇಲ್ಲಿ ಬರ್ಕೊಂಡಿದ್ದಾರೆ. ಯಾವುದು ಒಂದು ಟೈಟಲ್ ಅವ್ರಿಗೆ ಸೂಟ್ ಆಗುತ್ತೆ ವೀಕ್ಷಕರ, ಇದ್ರ ಜೊತೆ ನೀವು ಇನ್ನೂ ಅವ್ರಿಗೆ ಏನೊಂದು ಟೈಟಲ್ನ ಕೊಡಬೇಕು ಅಂತ ಇಲ್ಲಿ ಇದೀರಾ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಇಲ್ಲಿ ರಘು ಅವರು ಕ್ಯಾಪ್ಟನ್ ರಘು ಅಂತ ಅಂದ್ಬಿಟ್ಟು ಇಲ್ಲಿ ಬರ್ದಿದ್ದಾರೆ ಅಷ್ಟೇ, ಸಿಂಪಲ್ ಆಯ್ತು, ಕಾಮನ್ ವರ್ಡ್ ಅಂತಾನೆ ಹೇಳ್ಬೋದು. ಮತ್ತೆ ಇಲ್ಲಿ ಟಾಸ್ಕ್ ಮಾಸ್ಟರ್ ಅಂತ ಅಂದ್ಬಿಟ್ಟು ಧನುಷ್ ಅವರು ಇಲ್ಲಿ ಬರ್ಕೊಂಡಿದ್ದಾರೆ. ಆದರೆ ಕಾವ್ಯ ಅವರು ಏನ್ ಬರ್ತಿದ್ದಾರೆ ಅಂತ ಇಲ್ಲಿ ತೋರಿಸಿಲ್ಲ. ನೋಡೋಣ ಇನ್ನು ಯಾರ್ಯಾರು ಏನೆಲ್ಲ ಇಲ್ಲಿ ಟೈಟಲ್ಗಳನ್ನ ಇಲ್ಲಿ ಕೊಡಬೇಕು ಅಂತ ಅಂದ್ಬಿಟ್ಟು ಅವ್ರು ಇಲ್ಲಿ ಇಷ್ಟಪಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು
ನಿಮ್ಮ ಅನಿಸಿಕೆಯ ಪ್ರಕಾರ ಯಾರಿಗೆ ಯಾವ ಒಂದು ಟೈಟಲ್ ಕೊಟ್ಟರೆ ಚೆನ್ನಾಗಿರುತ್ತೆ? ಇವಾಗ ಇವರೆಲ್ಲ ಈ ಟೈಟಲ್ಗಳೆಲ್ಲ ಬರ್ದಿರಲ್ಲ, ಯಾರಿಗೆ ಯಾವ ಟೈಟಲ್ ತುಂಬಾನೇ ಇಲ್ಲಿ ತುಂಬಾ ಚೆನ್ನಾಗಿದೆ ಮತ್ತೆ ಅವ್ರು ಇಟ್ಕೊಂಡಿರೋ ಟೈಟಲ್ ನಿಮಗೆ ಇಷ್ಟ ಆಯ್ತು ಅನ್ನೋದ್ರ ಬಗ್ಗೆ, ಮತ್ತೆ ಈ ಬಾರಿ ಟಾಪ್ 5 ಅಲ್ಲಿ ಯಾರು ಕಾಣಿಸ್ಕೋಬೇಕು, ಈಗ ಮಿಡ್ ವೀಕ್ ಅಥವಾ ಮಿಡ್ ನೈಟ್ ಎಲಿಮಿನೇಷನ್ ಏನಿದೆ ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ದಾರೆ. ಒಬ್ರಂತೂ ಹೋಗೋದು ಕನ್ಫರ್ಮ್ ಆಗಿದೆ. ವೀಕ್ಷಕರೇ, ಈಗ ವೋಟಿಂಗ್ ಲೈನ್ ಓಪನ್ ಆಗಿದೆ. ಖಂಡಿತವಾಗ್ಲೂ ನಿಮ್ಮ ನೆಚ್ಚಿನ ಸ್ಪರ್ಧೆಗೆ ವೋಟ್ ಮಾಡಿ ಮರಿಬೇಡಿ. ಇವಾಗ ನೀವೇನಾದ್ರೂ ಗೆಲ್ಬೇಕು, ಗಿಲ್ಲಿಯವರು ಅಂತ ಅಂದ್ಬಿಟ್ಟು ನೀವು ಇಷ್ಟಪಡ್ತಾ ಇದ್ರೆ ವೋಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಇಲ್ಲಿ ನಿಲ್ಸಕ್ ಹೋಗ್ಬೇಡಿ. ಯಾಕಂದ್ರೆ ಹೌದು, ಅವರಿಗೆ ಪಾಪ್ಯುಲಾರಿಟಿ ಇದೆ, ಜನಗಳ ಬೆಂಬಲ ಕೂಡ ಇಲ್ಲಿ ಸಿಗ್ತದೆ. ಆದ್ರೆ ವೋಟ್ ಮಾಡೋದು ಮರ್ತೋದ್ರೆ ಬೇರೆಯವ್ರಿಗೆ ಆ ಒಂದು ವೋಟ್ಗಳು ಇಲ್ಲಿ ಹೋಗ್ತಾ ಇರುತ್ತಲ್ವಾ, ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಮರೆಯಕ್ಕೆ ಹೋಗ್ಬೇಡಿ. ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರಿದ್ದಾರೆ, ನೀವು ಯಾರು ವೋಟ್ ಮಾಡಬೇಕು ಅಂತ ಇದ್ದೀರಾ, ಮತ್ತೆ 100 ಸತಿ ಇಲ್ಲಿ ಯೋಚನೆ ಮಾಡಿ. ಯಾಕಂದ್ರೆ ನಿಮ್ಮ ಒಂದು ವೋಟು ನಿಜವಾಗ್ಲೂ ಕೂಡ ಇಲ್ಲಿ ಒಬ್ಬರನ್ನ ಗೆಲ್ಸಕ್ಕಿರ್ಬೇಕೆ ಹೊರತು ಸೋಲ್ಸಕ್ಕಂತೂ ಖಂಡಿತವಾಗ್ಲೂ ಇಲ್ಲಿ ಇರಲೇಬಾರ್ದು. ಅಂದ್ರೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಅಂದ್ಬಿಟ್ಟು ನೀವು ಯಾರಿಗೋ ವೋಟ್ ಹಾಕ್ತಾ ಇರ್ತೀರಾ, ಆದ್ರೆ ಅದನ್ನ ತೆಗೆದು ಇನ್ನೊಬ್ರು ಹಾಕಕ್ಕೆ ಏನಾದ್ರು ಹೋದ್ರಿ ಅಥವಾ ವೋಟ್ನ ಡಿವೈಡ್ ಮಾಡಕ್ ಹೋದ್ರಿ ಅಂತಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡುತ್ತೆ. ಯಾರು ಕೂಡ ಈ ತರ ಒಂದು ಕನ್ಫ್ಯೂಷನ್ ಆಗದೆ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರಿದ್ದಾರೆ, ನೀವು ಯಾರು ಸಪೋರ್ಟ್ ಮಾಡ್ತಿದ್ದಾರೆ, ಖಂಡಿತವಾಗ್ಲೂ ಅವ್ರು ವೋಟ್ ಮಾಡಿ ಅಂತ ಹೇಳ್ತಾ ಈ ಸತಿ ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಯಾರಾಗಬೇಕು, ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.